ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಸ್ಯಾಮ್ಸಂಗ್ನ S21 ಅಲ್ಟ್ರಾ 5G ಮತ್ತು Xiaomi Mi 11. ಸೊ ಈ ಎರಡು ಮೊಬೈಲ್ನ ಕಂಪ್ಯಾರಿಸನ್ನ ಮಾಡ್ತೀನಿ ಅಕಾರ್ಡಿಂಗ್ ಟು ಸ್ಪೆಸಿಫಿಕೇಶನ್ಸ್. ಸೊ ಇದರಲ್ಲಿ ನಾನು ಯಾವ ಮೊಬೈಲ್ ತುಂಬ ಚೆನ್ನಾಗಿದೆ ಮತ್ತೆ ತಕ್ಕೊಂಡ್ರೆ ಇದೇ ಮೊಬೈಲ್ ತಕ್ಕೊಬೇಕು ಅಂತ ಹೇಳಲ್ಲ, ಬಟ್ ನಾನು ಕಂಪ್ಯಾರಿಸನ್ ಮಾಡಿ ನನ್ನ ಒಂದು ಒಪಿನಿಯನ್ ಏನಿದೆ ಸೊ ಅದನ್ನ ಹೇಳ್ತೀನಿ. ಸೊ ಮಿಸ್ ಮಾಡ್ಕೊಳ್ತೇನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಫಸ್ಟ್ ಸ್ಯಾಮ್ಸಂಗ್ ಇಂದ ಸ್ಟಾರ್ಟ್ ಮಾಡೋಣ. ಏನು ಸ್ಯಾಮ್ಸಂಗ್ S21 ಅಲ್ಟ್ರಾ 5G ಇದೆ. ಇದು 12GB RAM 256GB ಸ್ಟೋರೇಜ್ ಇಂದು 1,06,000 ರೂಪಾಯಿ ಅನ್ನೋ ಒಂದು ಪ್ರೈಸ್ ರೇಂಜ್ಗೆ ಲಾಂಚ್ ಮಾಡಿದ್ದಾರೆ. ಇನ್ನು Xiaomi Mi 11 ಅಂತ ಬಂದರೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಲಾಂಚ್ ಆಗಿಲ್ಲ. ಫೆಬ್ರವರಿ ಎಂಡಿಗೆ ಲಾಂಚ್ ಆಗಬಹುದು, ಆಗದೇನೂ ಇರಬಹುದು. ಆದರೆ ಸ್ಪೆಸಿಫಿಕೇಶನ್ಸನ್ನು ತಿಳ್ಕೊಳ್ಳೋದ್ರಲ್ಲಿ ಏನಿದೆ, ಕರೆಕ್ಟಾ? ಸೊ ನೆಕ್ಸ್ಟು ಇದೇ ಇದರಲ್ಲೂ ಕಡಿಮೆ ವೇರಿಯಂಟ್ ಕೂಡ ಇದೆ, 8GB RAM 128GB ಸ್ಟೋರೇಜಿಂದು. ನಾನು ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ಸ್ಯಾಮ್ಸಂಗ್ನ ಜೊತೆಗೆ 12GB ವೇರಿಯಂಟನ್ನು ತೊಗೊತೀನಿ. ಸೊ 12GB RAM 256GB ಸ್ಟೋರೇಜಿಂದು ಇದು ಚೈನಾದಲ್ಲಿ 52,800 ರೂಪಾಯಿಗೆ ಲಾಂಚ್ ಆಗಿದೆ. ಸೊ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಆಗುವಾಗ 5,000 ರೂಪಾಯಿ ಎಕ್ಸ್ಟ್ರಾನೇ ಇಟ್ಕೊಳ್ಳೋಣ, ಓಕೆನಾ? ಎಷ್ಟು ಇಟ್ಕೊಬೋದು, ಒಂದು 57,000 ಅಂತ ಇಟ್ಕೊಳ್ಳೋಣ, ಇಲ್ಲ 58,000 ಅಂತ ಇಟ್ಕೊಳ್ಳೋಣ, ಮ್ಯಾಕ್ಸಿಮಮ್ 60,000 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ. ಸೊ ಇದನ್ನು ಸ್ಯಾಮ್ಸಂಗ್ S21 ಅಲ್ಟ್ರಾ 5Gಗೆ ಕಂಪೇರ್ ಮಾಡುವಾಗ ಆಲ್ಮೋಸ್ಟ್ ಅದು 1,06,000 ರೂಪಾಯಿ ಅಂದರೆ ಇದು 60,000 ರೂಪಾಯಿ. ಸೊ ಪ್ರೈಸ್ ರೇಂಜ್ ಎಲ್ಲಿಗೆ ಡಿಫ್ರೆನ್ಸ್ ಇದೆ ನೋಡಿ. ಇದು ಕೂಡ 5Gನೇ, ಓಕೆ? ಏನು Mi 11 ಹೇಳ್ತಾ ಇದ್ದೀನಿ ಅದು ಕೂಡ 5Gನೇ. ನೆಕ್ಸ್ಟ್ ನೋಡೋದಾದರೆ ಸ್ಯಾಮ್ಸಂಗ್ದು 6.8 ಇಂಚ್ನ ಕ್ವಾಡ್ HD+ ಡೈನಾಮಿಕ್ AMOLED ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. 120 ಹರ್ಟ್ಸ್ನ ಒಂದು ರಿಫ್ರೆಶ್ ರೇಟ್ನ ಒಂದು ಜೊತೆಗೆ. ನೆಕ್ಸ್ಟು Mi 11ಗೆ ಬಂದರೆ ಇದರಲ್ಲಿ ನಮಗೆ 6.81 ಇಂಚ್ನ AMOLED ಡಿಸ್ಪ್ಲೇ ಸಿಗ್ತಾ ಇದೆ, 120 ಹರ್ಟ್ಸ್ ಡಿಸ್ಪ್ಲೇ ರಿಫ್ರೆಶ್ ರೇಟ್ನ ಜೊತೆಗೆ. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಮಗೆ HDR10+ನ ಸಪೋರ್ಟ್ ಮಾಡುತ್ತೆ, ಮತ್ತು 1500 ನಿಟ್ಸ್ನ ಒಂದು ಸಪೋರ್ಟ್ ಕೂಡ ಇದೆ. ಸೊ ಬ್ರೈಟ್ನೆಸ್ ಎಲ್ಲ ತುಂಬಾ ಸಖತ್ತಾಗಿರುತ್ತೆ. ಸೊ ಸ್ಯಾಮ್ಸಂಗಲ್ಲೂ ಕೂಡ ಸೇಮ್ HDR10+ ಸಪೋರ್ಟ್ ಇರುತ್ತೆ, ಮತ್ತು 1500 ನಿಟ್ಸ್ ಇರುತ್ತೆ. ಸೊ ಇದರಲ್ಲೂ ಕೂಡ ಬ್ರೈಟ್ನೆಸ್ ಸಖತ್ತಾಗಿರುತ್ತೆ. ಸೊ ಇದರಲ್ಲಿ ಒಂದೇ ಡಿಫ್ರೆನ್ಸ್ ಏನಂದರೆ ಇದರಲ್ಲಿ ಸ್ಯಾಮ್ಸಂಗಲ್ಲಿ ಕ್ವಾಡ್ HD+ ಡೈನಾಮಿಕ್ AMOLED ಕೊಟ್ಟಿದ್ದಾರೆ, ಬರೀ ಇದರಲ್ಲಿ HD+ AMOLED ಡಿಸ್ಪ್ಲೇನ ಕೊಡ್ತಿದ್ದಾರೆ Xiaomiನಲ್ಲಿ. ಸೊ ಡಿಸ್ಪ್ಲೇ ವೈಸ್ ನೋಡೋದಾದರೆ ಎರಡೂ ಡಿಸ್ಪ್ಲೇನೂ ಕೂಡ ಚೆನ್ನಾಗಿದೆ. ಸೊ ಪ್ರೀಮಿಯಂ ಅಂತ ನೋಡಿದ್ರೆ ಸ್ಯಾಮ್ಸಂಗ್ಗೆ. ಸೊ ಇದರಲ್ಲಿ ಸ್ಯಾಮ್ಸಂಗ್ ಡಿಸ್ಪ್ಲೇ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಸ್ಯಾಮ್ಸಂಗಲ್ಲಿ ನೋಡಿದ್ರೆ ಇದರಲ್ಲಿ ನಮಗೆ ಸೂಪರ್ ಸಾನಿಕ್ ಅಂಡರ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರನ್ನು ಕೊಡ್ತಿದ್ದಾರೆ. ಸೊ ಏನು ನಮ್ಮ ಕೈಯಲ್ಲಿ ಬೆವರೆಲ್ಲ ಆದಾಗ ಫಿಂಗರ್ ಪ್ರಿಂಟ್ ಟಚ್ ಮಾಡ್ತೀವಿ, ಅನ್ಲಾಕ್ ಆಗಲ್ಲ. ಆದರೆ ಸ್ಯಾಮ್ಸಂಗಲ್ಲಿ ಸೂಪರ್ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಸೊ ಅಲ್ಟಿಮೇಟ್ ಆದ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ Mi 11ಗೆ ಬಂದರೆ ಇದರಲ್ಲಿ ನಮಗೆ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರನ್ನು ಕೊಡ್ತಿದ್ದಾರೆ ಇನ್ ಡಿಸ್ಪ್ಲೇ. ಸೊ ಇದರಲ್ಲಿ ಓಕೆ, ಒಂದು ನಾರ್ಮಲ್ ಆದ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತಲೇ ಹೇಳ್ಬೋದು. ಕೈಯಲ್ಲಿ ನೀರೆಲ್ಲ ಆದರೆ ಅಷ್ಟು ಈಸಿಯಾಗಿ ಮೊಬೈಲ್ ಅನ್ಲಾಕ್ ಆಗಲ್ಲ. ಸೊ ಫಿಂಗರ್ ಪ್ರಿಂಟ್ ವೈಸ್ ನೋಡೋದಾದರೆ ಇದರಲ್ಲಿ ಸ್ಯಾಮ್ಸಂಗ್ ಒಂದು ಒಳ್ಳೆ ಒಂದು ಫೀಚರನ್ನು ಕೊಡ್ತಿದ್ದಾರೆ. ನೆಕ್ಸ್ಟ್ ಡಿಸ್ಪ್ಲೇ ಪ್ರೊಟೆಕ್ಷನ್ ಅಂತ ಬಂದರೆ ಎರಡು ಮೊಬೈಲ್ನಲ್ಲೂ ಕೂಡ ನಮಗೆ ಗೊರಿಲ್ಲಾ ಗ್ಲಾಸ್ನ ವಿಕ್ಟರ್ ಸಪೋರ್ಟನ್ನು ಕೊಡ್ತಿದ್ದಾರೆ. ಸೊ ಈ ಒಂದು ಗೊರಿಲ್ಲಾ ಗ್ಲಾಸ್ ಏನಿದೆ ಇರೋದ್ರಲ್ಲೇ ಒಂದು ಒಳ್ಳೆ ಒಂದು ಗೊರಿಲ್ಲಾ ಗ್ಲಾಸ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ಈಸಿಯಾಗಿ ನಮ್ಮ ಒಂದು ಮೊಬೈಲ್ ಏನಿದೆ ಅದು ಸ್ಕ್ರಾಚ್ ಆಗೋದಿಲ್ಲ, ಒಡೆದೋಗೋದಿಲ್ಲ. ಸೊ ನಮ್ಮ ಒಂದು ಡಿಸ್ಪ್ಲೇಗೆ ತುಂಬಾ ಸೇಫ್ಟಿಯಾಗಿ ಇರುತ್ತೆ. ಸೊ ನೆಕ್ಸ್ಟು ಸ್ಯಾಮ್ಸಂಗ್ನ ಕ್ಯಾಮರಾ ನೋಡೋದಾದರೆ ಇದರಲ್ಲಿ ನಮಗೆ 108 ಮೆಗಾಪಿಕ್ಸೆಲ್ನ ಒಂದು ಪ್ರೈಮರಿ ಲೆನ್ಸ್ ಕ್ಯಾಮ್ರಾನ ಕೊಡ್ತಿದ್ದಾರೆ, ಮತ್ತು 12 ಮೆಗಾಪಿಕ್ಸೆಲ್ನ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕ್ಯಾಮ್ರಾ ಕೊಡ್ತಿದ್ದಾರೆ, 10 ಮೆಗಾಪಿಕ್ಸೆಲ್ನ ಒಂದು ಟೆಲಿಫೋಟೋ ಲೆನ್ಸ್ ಕ್ಯಾಮ್ರಾ, ಇನ್ನೊಂದು 10 ಮೆಗಾಪಿಕ್ಸೆಲ್ನ 10x ಟೆಲಿಫೋಟೋ ಲೆನ್ಸ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ, ಓಕೆನಾ? ಸೊ ಕ್ಯಾಮ್ರಾ ವೈಸ್ ನೋಡಬೇಕಾದ್ರೆ ಈ ಒಂದು ಸ್ಯಾಮ್ಸಂಗ್ನಲ್ಲಿ ಅಲ್ಟಿಮೇಟ್ ಆದ ಒಂದು ಕ್ಯಾಮರಾ ಸೆಟಪ್ಪನ್ನು ಕೊಡ್ತಿದ್ದಾರೆ. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ಈ ಒಂದು ಫೋನ್ನ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ಇದರಲ್ಲಿ ನಮಗೆ 40 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾನ ಕೊಡ್ತಿದ್ದಾರೆ. ಸೊ ಒಳ್ಳೆ ಒಂದು ಕ್ಯಾಮರಾ ಫೋನ್ ಅಂತಲೇ ಹೇಳ್ಬೋದು, ಅದರಲ್ಲಿ ಬೇರೆ ಒಂದು ಮಾತೇ ಇಲ್ಲ. ನೆಕ್ಸ್ಟು Mi 11ಗೆ ಅಂತ ಬಂದರೆ ಏನು 108 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಕೊಡ್ತಿದ್ದಾರೆ. ಸೊ ಅದು ಸ್ಯಾಮ್ಸಂಗಲ್ಲಿ ಏನು ಕೊಡ್ತಿದ್ದಾರೆ ಸೇಮ್ ಕ್ಯಾಮ್ರಾ ಇದರಲ್ಲೂ ಕೊಡ್ತಿದ್ದಾರೆ. ಸೊ ಇದು ತುಂಬ ಒಳ್ಳೆಯ ವಿಷಯ. ಮೇನ್ ಸೆನ್ಸರ್ ಕ್ಯಾಮ್ರಾ 108 ಮೆಗಾಪಿಕ್ಸೆಲಿಂದು, ಇನ್ನು 13 ಮೆಗಾಪಿಕ್ಸೆಲ್ದು ಅಲ್ಟ್ರಾ ವೈಡ್ ಕ್ಯಾಮ್ರಾ, ಇನ್ನು 5 ಮೆಗಾಪಿಕ್ಸೆಲ್ದು ಮ್ಯಾಕ್ರೋ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಅಷ್ಟೇನು ಇಷ್ಟ ಆಗಲಿಲ್ಲ. ಆದರೆ 108 ಮೆಗಾಪಿಕ್ಸೆಲ್ ಏನು ಕ್ಯಾಮ್ರಾ ಇದೆ ಸೇಮ್ ಕ್ಯಾಮ್ರಾ ಏನು ಸ್ಯಾಮ್ಸಂಗಲ್ಲಿದೆ ಅದೇ ಕ್ಯಾಮ್ರಾ ಇದರಲ್ಲಿ ಕೊಡ್ತಿದ್ದಾರೆ, ಸೇಮ್ ಸೆನ್ಸರ್, ಅದರಲ್ಲೇನು ಬೇರೆ ಚೇಂಜಸ್ ಇಲ್ಲ, ಸೇಮ್ ಡಿಟ್ಟೋ ಕ್ಯಾಮ್ರಾ. ಸೊ ಇದು ಒಂದು ಕಡಿಮೆ ಪ್ರೈಸ್ ರೇಂಜಲ್ಲಿ ಸಿಗ್ತಾ ಇದೆ. ಸೊ ಅದೇ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬೇಕು ಅಂದರೆ
ಮೇಯ್ನಾಗಿ ಈ ಒಂದು ಕಂಪ್ಯಾರಿಸನ್ನ ಮಾಡಲಿಕ್ಕೆ ಕಾರಣ ಏನಂದರೆ 208 ಮೆಗಾ ಪಿಕ್ಸೆಲ್, ಓಕೆ, ಮತ್ತು ಒಂದು ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಆದರೆ ಮೇಯ್ನಾಗಿ ಒಂದು 108 ಮೆಗಾ ಪಿಕ್ಸೆಲಿಗೋಸ್ಕರನೇ ನಾನು ಕಂಪ್ಯಾರಿಸನ್ ವಿಡಿಯೋ ಮಾಡ್ತಿರೋದು. ಸೊ 1,06,000 ರೂಪಾಯಿ ಕೊಟ್ಟು 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ತೊಗೊತೀರಾ, ಅಲ್ಲ ನೀವು ಬರೀ ಈ ಥರ ಕಡಿಮೆ ರೇಟಲ್ಲಿ ಒಂದು ಬಜೆಟ್ ಸೆಗ್ಮೆಂಟಲ್ಲಿ ಸಖತ್ತಾಗಿರೋ ಒಂದು ಫೋನ್ ತೊಗೊತೀರಾ ಅಂತ ನೀವೇ ನೋಡ್ಕೊಳ್ಳಿ. ಸೊ ನನ್ನ ಒಂದು ಒಪಿನಿಯನ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಮಗೆ Mi 11ನಲ್ಲಿ 20 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾನ ಕೊಡ್ತಿದ್ದಾರೆ. ಸೊ ಪರವಾಗಿಲ್ಲ ಅಂತಲೇ ಹೇಳಬಹುದು. ನೆಕ್ಸ್ಟು ಸ್ಯಾಮ್ಸಂಗ್ S21 ಅಲ್ಟ್ರಾ 5Gಯಲ್ಲಿ ನಾವು ಒಂದು ಬ್ಯಾಟ್ರಿ ಕೆಪಾಸಿಟಿಯನ್ನು ನೋಡಬೇಕು ಅಂದರೆ 5000 mAh ಒಂದು ಬ್ಯಾಟ್ರಿ ಕೆಪಾಸಿಟಿಯನ್ನು ಕೊಡ್ತಿದ್ದಾರೆ. ಮತ್ತು ಇದರಲ್ಲಿ ನಮಗೆ 25 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟನ್ನು ಕೂಡ ಕೊಡ್ತಿದ್ದಾರೆ. ನೆಕ್ಸ್ಟ್ Mi 11ನಲ್ಲಿ 4600 mAh ಒಂದು ಬ್ಯಾಟ್ರಿ ಕೆಪಾಸಿಟಿಯನ್ನು ಕೊಡ್ತಿದ್ದಾರೆ. ನೆಕ್ಸ್ಟು ಈ ಒಂದು ಫೋನ್ಗೆ ನಮಗೆ 55 ಅಂದರೆ 55 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟನ್ನು ಕೊಡ್ತಿದ್ದಾರೆ. ನಮ್ಮೊಂದು ಮೊಬೈಲ್ ಫುಲ್ ಚಾರ್ಜ್ ಆಗಲಿಕ್ಕೆ 45 ನಿಮಿಷದಲ್ಲಿ ನಮ್ಮೊಂದು ಮೊಬೈಲ್ ಏನಿದೆ ಅದು ಫುಲ್ ಚಾರ್ಜ್ ಆಗುತ್ತೆ. ಇದು ಅಲ್ಟಿಮೇಟ್ ಅಂತಾನೆ ಹೇಳ್ತೀನಿ ಈ ಒಂದು Mi 11 ಫೋನ್ನಲ್ಲಿ. ನೆಕ್ಸ್ಟ್ ಪ್ರೊಸೆಸರ್ ಅಂತ ಬಂದರೆ ಈ ಒಂದು ಸ್ಯಾಮ್ಸಂಗ್ ಅಲ್ಲಿ ನಮಗೆ ಎಕ್ಸಿನೋಸ್ನ 2100 ಪ್ರೊಸೆಸರನ್ನು ಕೊಡ್ತಿದ್ದಾರೆ. ಏನು ಈ ಒಂದು ಪ್ರೊಸೆಸರ್ ಇದೆ ಇದು 5nm ಅಂದರೆ 5 ನ್ಯಾನೋಮೀಟರ್ನಲ್ಲಿ ಮಾಡಲಾಗಿದೆ. ನೆಕ್ಸ್ಟ್ Mi 11 ಅಲ್ಲಿ ನೋಡೋದಾದ್ರೆ ನಮಗೆ ಸ್ನ್ಯಾಪ್ಡ್ರ್ಯಾಗನ್ನ 888 ಪ್ರೊಸೆಸರನ್ನು ಕೊಡ್ತಿದ್ದಾರೆ. ಸೊ ಇದು ಕೂಡ 5 ನ್ಯಾನೋಮೀಟರ್ನಲ್ಲಿ ಮಾಡಿರೋದು, ಅಂದರೆ 5 ನ್ಯಾನೋಮೀಟರ್ನಲ್ಲಿ ಮಾಡಿರೋದು. ಸೊ ಯಾವುದೇ ಒಂದು ಸ್ಮಾರ್ಟ್ ಫೋನ್ನಲ್ಲಿ ಕಂಪ್ಯಾರಿಸನ್ ಅನ್ನು ಮಾಡುವಾಗ ಮೇಯ್ನ್ ಆಗಿ ಕನ್ಸಿಡರ್ ಮಾಡಬೇಕಾದದ್ದು ಫಸ್ಟ್ ಈ ಒಂದು ಪ್ರೊಸೆಸರ್. ಇದರಲ್ಲಿ ಆಲ್ಮೋಸ್ಟ್ ಈಕ್ವಲೆಂಟ್ ಆದ ಪ್ರೊಸೆಸರನ್ನು ಕೊಟ್ಟಿದ್ದಾರೆ ಎರಡು ಮೊಬೈಲ್ನಲ್ಲಿ. ಆದರೆ ಸ್ನ್ಯಾಪ್ಡ್ರ್ಯಾಗನ್ 888 ಏನಿದೆ ಇದು ಸ್ವಲ್ಪ ಜಾಸ್ತಿನೇ ಪರ್ಫಾರ್ಮೆನ್ಸನ್ನು ಕೊಡುತ್ತೆ, ಓಕೆನಾ. ಸೊ ಎರಡರಲ್ಲೂ ಕೂಡ 5G ಸಪೋರ್ಟನ್ನು ಕೊಡ್ತಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಕ್ಯಾಮ್ರಾನ ಕನ್ಸಿಡರ್ ಮಾಡ್ತಾರೆ ಮೇಯ್ನಾಗಿ ಕಂಪ್ಯಾರಿಸನ್ನ ಹಾಕುವಾಗ. ಸೊ ಕ್ಯಾಮ್ರಾದಲ್ಲಿ ನೋಡಬೇಕಂದ್ರೆ ಸ್ಯಾಮ್ಸಂಗಲ್ಲೇ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಆದರೆ ಏನು ಮಾಡೋದು, ಪ್ರೈಸು ಜಾಸ್ತಿ ಆಯಿತು. ಪ್ರೊಸೆಸರಲ್ಲೂ ನೋಡಬೇಕಂದ್ರೆ ಎರಡೂ ಸೇಮ್ ಇದೆ, ಅಂದರೆ ಈಕ್ವಲೆಂಟ್ ಆಗಿದೆ. ಸ್ಯಾಮ್ಸಂಗ್ ಅವ್ರದ್ದು ಸ್ವಲ್ಪ ಕಡಿಮೆನೇ ಇದೆ. ಆದರೆ ಈ ಒಂದು ಪ್ರೊಸೆಸರಿಗೆ ಬರೀ 60,000 ರೂಪಾಯಿ ಅಂತ ತೊಗೊಂಡ್ರೆ Mi 11ಇಂದು, ಆ ಪ್ರೊಸೆಸರಿಗೆ ಸ್ಯಾಮ್ಸಂಗ್ ಅವ್ರದ್ದು 1,06,000 ರೂಪಾಯಿ ಅಂತ ತಗೊಳ್ತಿದ್ದಾರೆ. ಸೊ ಇದು ಭಾರಿ ಹೈಯೆಸ್ಟ್ ಆಯಿತು ನನ್ನ ಪ್ರಕಾರ. ನೆಕ್ಸ್ಟ್ ಎರಡು ಫೋನ್ನಲ್ಲೂ ನಮಗೆ ಅಲ್ಟ್ರಾ ಫಾಸ್ಟ್ ಸ್ಟೋರೇಜ್ನ 3.1 ಸಪೋರ್ಟನ್ನು ಕೊಡ್ತಿದ್ದಾರೆ. ಸೊ ಸ್ಟೋರೇಜ್ನ ರೀಡ್ ಆ್ಯಂಡ್ ರೈಟ್ ಏನಿದೆ ಸ್ಪೀಡು ಅದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಸ್ಯಾಮ್ಸಂಗಲ್ಲಿ ನಮಗೆ IP68ನ ವಾಟರ್ ರೆಸಿಸ್ಟೆಂಟ್ ಸಪೋರ್ಟನ್ನು ಕೂಡ ಕೊಡ್ತಿದ್ದಾರೆ. ಅದು ತುಂಬಾ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಆದರೆ Mi 11ನಲ್ಲಿ ನಮಗೆ ಆ ಥರ ಏನೂ ಸಿಗ್ತಾ ಇಲ್ಲ. ಸೊ ಓವರಾಲ್ ನೋಡಬೇಕಂದ್ರೆ ಎರಡು ಫೋನ್ ಕೂಡ ಚೆನ್ನಾಗಿದೆ. ಆದರೆ ನನ್ನ ಪ್ರಕಾರ ಸ್ಯಾಮ್ಸಂಗ್ದೇನಿದೆ ಅದು ರೇಟ್ ಹೈಯೆಸ್ಟ್ ಆಗಿ ಇಟ್ಟಿದ್ದಾರೆ. ಸೊ ಈ ಒಂದು Mi 11 ಏನಿದೆ ಸೊ ಒಂದು ನಾರ್ಮಲ್ ಆದ ಪ್ರೈಸನ್ನು ಇಟ್ಟಿದ್ದಾರೆ. ಸೊ ನೋಡೋಣ ನಮ್ಮ ಭಾರತ ದೇಶದಲ್ಲಿ ಈ ಒಂದು Mi 11 ಯಾವಾಗ ಲಾಂಚ್ ಆಗುತ್ತೆ ಅಂತ. ಸೊ ಆ ಥರ ಲಾಂಚ್ ಆದರೆ ನಾನು ಪ್ರಿಫರ್ ಮಾಡೋದು Mi 11 ತೊಗೊಬೋದು ಅಂತ. ಸೊ ಈಗ ಸದ್ಯಕ್ಕೆ ನೀವು ಸ್ಯಾಮ್ಸಂಗ್ನ ಫೋನ್ ತೊಗೊಳಕ್ಕೆ ಇಷ್ಟ ಇದ್ದರೆ ನೀವು ತೊಗೊಬೋದು. ಸೊ ಎರಡೂ ಕೂಡ ನಿಮ್ಮ ಚಾಯ್ಸ್. ಇದರಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತಲೂ ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.